ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ದಸರಾ ಹಬ್ಬಕ್ಕೆ ಅಧಿಕೃತ ಸರ್ಕಾರ ರಜೆ ಕೊಡುತ್ತೆ. ಆದರೆ ಆ ರಜೆವನ್ನ ಈ ಕ್ರಿಶ್ಚಿಯನ್ ಸ್ಕೂಲ್ನವರು ರದ್ದು ಮಾಡಿ ಪರೀಕ್ಷೆ ನಡೆಸ್ತಾರೆ, ತರಗತಿ ನಡೆಸ್ತಾರೆ. ಈಗ ಕ್ರಿಸ್ಮಸ್ ಹಬ್ಬಕ್ಕೆ ಅಧಿಕೃತ ಒಂದೇ ದಿನ ಸರ್ಕಾರಿ ರಜೆ ಇರುತ್ತೆ, ಆದರೆ ಅವರು 10 ದಿನ ರಜೆ ಕೊಡ್ತಾರೆ. ಸೊ ಇದು 79 ವರ್ಷ ಆಯ್ತು ನಮ್ಮ ದೇಶದ ಬ್ರಿಟಿಷರು ಹೋಗಿ, ಈ ಕ್ರಿಶ್ಚಿಯನ್ರು ಹೋಗಿ. ಆದ್ರೆ ಕ್ರಿಶ್ಚಿಯನ್ ಗುಲಾಮಿ ಇನ್ನೂ ನಮ್ಮ ಮೇಲೆ ಹೇರುವಂತ ಪ್ರಯತ್ನ ನಿರಂತರ ನಡೀತಾ ಇದೆ. ಹಾಗಾಗಿ ಈ ಬಾರಿ ಕ್ರಿಸ್ಮಸ್ ಹಬ್ಬಕ್ಕೆ 10 ದಿನ ರಜೆ ಕೊಡಬಾರದು. ಅದನ್ನ ಯಾವುದೇ ಸಂದರ್ಭದಲ್ಲೂ ಅವರು ಅವಕಾಶ ಮಾಡಿಕೊಡದೆ ಮಕ್ಕಳಿಗೆ ತರಗತಿಯನ್ನು ನಡೆಸಬೇಕು, ಮಕ್ಕಳಿಗೆ ಪಾಠ ಹೇಳ್ಕೊಡ್ಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಇದೆ. ಮತ್ತು ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ 99% ಹಿಂದೂಗಳೇ ಓದ್ತಾರೆ. ವಿದ್ಯಾರ್ಥಿನಿ ಇರೋದು ಹಿಂದೂಗಳೇ, ಶಿಕ್ಷಕರು ಶಿಕ್ಷಕಿಯರು ಹಿಂದೂಗಳೇ, ಸಿಬ್ಬಂದಿ ವರ್ಗ ಹಿಂದೂಗಳೇ. 1% ಮಾತ್ರ ವಿದ್ಯಾರ್ಥಿಗಳು, ಸಿಬ್ಬಂದಿ ಅಥವಾ ಈ ಆಡಳಿತ ಮಂಡಳಿ ಕ್ರಿಶ್ಚಿಯನ್ರು ಸಿಗುತ್ತೆ. ಅವ್ರದ್ದು 1%ಗೆ 99% ಇರುವಂತ ಹಿಂದೂಗಳ ಮೇಲೆ ಯಾಕೆ ಹೇಳ್ತಾ ಇದ್ದಾರೆ? ಇದು ಅನಾವಶ್ಯಕವಾದಂತಹದ್ದು. ಇದನ್ನು ಕೂಡಲೇ ಅದನ್ನು ಅವಕಾಶ ಮಾಡಿಕೊಡಬಾರ್ದು ಅನ್ನುವಂಥದ್ದು ನಿಮ್ಮ ಮೂಲಕ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡುತ್ತೇನೆ.